ಹಾಯ್ ನಮಸ್ಕಾರ. ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಒನೊನೆ ಸೊಪ್ಪು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೋಡಿ, ಈ ಸೊಪ್ಪನ್ನ ಅದ್ರದ್ದು ಸಣ್ಣ ಸಣ್ಣಾಗಿ ಮುಳ್ಳಾಗಿರ್ತೈತಲ್ಲ ಅದನ್ನ ತೆಗೆದ್ಬಿಡ್ಬೇಕು. ಇದು ಜಾಸ್ತಿ ಕೆರೆ ಕಡೆ ಬೆಳೆಯೋದು. ಇದು ತುಂಬ ಒಳ್ಳೆಯದು ಕಣ್ಣುಗಳಿಗೆಲ್ಲ. ಈ ಸೊಪ್ಪನ್ನ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊತೀನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಪಲ್ಯ ಮಾಡ್ಕೊತೀನಿ. ಇಲ್ಲ ಅಂದ್ರೂ ಒಂದು 4 ಜನ ತಿನ್ನಷ್ಟು ಸೊಪ್ಪಿದೆ ಇದು. ಈಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ 1 ಸ್ಪೂನು, ಅರ್ಧ ಸ್ಪೂನು ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ 3 ತುಂಡು ಮಾಡಿ ಹಾಕ್ಕೊಂಡ್ರಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗೋ ಗಂಟ ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ, ಕಲರ್ ಚೇಂಜ್ ಆಯಿತು. ಈಗ ಒಂದು ಈರುಳ್ಳಿನ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. ತೀರಾ ಸಣ್ಣಗೆ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪಕ್ಕೆ ಇರಲಿ. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ಸೊಪ್ಪನ್ನ ಹಾಕ್ಕೊಂಬಿಡ್ತೀನಿ. ಸೊಪ್ಪು ಹಾಕ್ಕೊಂಡು ಒಂದು ಚುಟ್ಕಿ ಅರಿಶಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಆ ಈರುಳ್ಳಿ ಜೊತೆಗೆ ಇದು ಸೊಪ್ಪನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗ್ತೈತೆ. ನೋಡಿ, ಚೆನ್ನಾಗೆ ಎಣ್ಣೆ ಒಳಗೆ ಫ್ರೈ ಆಗಿದೆ. ಈಗ ನಾವು ಸ್ವಲ್ಪ ನೀರು ಹಾಕ್ಕೊತೀವಿ. 1 ಲೋಟಷ್ಟು ನೀರು ಹಾಕಿ, ಸಣ್ಣ ಲೋಟದೊಳಗೆ ಒಂದು ಲೋಟಷ್ಟು ನೀರು ಹಾಕಿದ್ರೆ ಸಾಕು. ಸಮ ಮಾಡಿ ಇದನ್ನ ಮುಚ್ಚಿಡೋಣ ಒಂದು 5 ನಿಮಿಷಕ್ಕೆ. ನೋಡಿ, ಆಗಿದೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿರ್ಗಾ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಆಗಲೇ ಬೆಂದಿದೆ. ಇನ್ನೊಂದು ಸೆಕೆಂಡ್ ಮುಚ್ಚಿಟ್ಟು ತಿರ್ಗಾ ತೆಗೆದು ಈಗ ತೆಂಗಿನಕಾಯಿ ತುರ್ಕೊಂಡಿರೋ ತೆಂಗಿನಕಾಯಿನ ಹಾಕ್ಕೊಂಬಿಡ್ತೀನಿ. ನಿಜವಾಗಿ ಹೇಳ್ತೀನಿ, ಅನ್ನಕ್ಕೆ ತುಂಬ ಸೂಪರಾಗಿರ್ತೈತೆ ಇದು. ಇಷ್ಟ ಆಯ್ತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್.